ಗಾಯ್ಸ್, ಏನು ಗುರು ಇಷ್ಟೊಂದು ಚೆನ್ನಾಗಿ ಕಾಣ್ತಿದ್ದೀನಿ, ಇದಕ್ಕಿದ್ದಂಗೆ ಫುಲ್ಲು ಈಗ ಚೆನ್ನಾಗಿ ಸ್ನಾನ ಮಾಡಿದ್ದೀನಿ. ಓಕೆ ಗಾಯ್ಸ್, ಬಂದ್ವಿ ರಾಣಿ ಕಿ ವಾವ್. ಪಾಸ್ ಮಾಡಿ ಓದಿ. ಓಕೆ, ಫುಲ್ ಪಾಸ್ ಮಾಡಿ ಓದಿ ಅಷ್ಟೇ. ನೋಡಿ, ಅಲ್ಲಿ ಎಂಟರ್ ಆದ್ವಿ. ಅಲ್ಲಿ ಪೊಲೀಸ್ ಚೆಕ್ ಪೋಸ್ಟ್. ಫುಲ್ಲು ಫೀಲ್ಡ್ ಇದೆ ಗುರು ಇಲ್ಲಿ. ಫುಲ್ ಅಂದರೆ ಫುಲ್ ಸಖತ್ತಾಗಿರೋ ಫೀಲ್ಡು. ಫುಲ್ ಗ್ರೀನ್ರಿ, ಸಖತ್ ಗ್ರೀನ್ರಿ. ಅವ್ರಿಗೆ ಅದು ಲೆಕ್ಕಕ್ಕೆ ಇಲ್ಲ. ಡಾಲರ್ ಲೆಕ್ಕದಲ್ಲಿ ಯೋಚನೆ ಮಾಡಿದರೆ ಅವರು ಏನೂ ದುಡ್ಡೇ ಇಲ್ಲ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್. ಮಾತ್ರ ನೋಡಿ, ಫುಲ್ ಜಾಗ ಫುಲ್ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್. ಇಲ್ಲಿ ಬಂದೇ ಬಿಟ್ವಾ? ಬಂದೇ ಬಿಟ್ವಿ ಗೈಸ್. ಲೈಕ್ ಲುಕ್, ಸೈಕ್ ಕ್ರೇಜಿ ಗೈಸ್, ಸತ್ಯವಾಗ್ಲೂ ಕ್ರೇಜಿ, ತುಂಬ ಕ್ರೇಜಿ ಜಾಗ. ಎಸ್, ನೋಡಿ, 100 ರೂಪಾಯಿ ತೆಗಿಯೋಣ ಬಾ. ಫಸ್ಟ್ ಹೋಗಿ ಬರೋಣ ಬನ್ನಿ ನೋಡಿಕೊಂಡು. ನೋಡಿ, ಐ ಥಿಂಕ್ ಇದೆ, ಅದು ಹ್ಯಾಂಗಲ್ಲಿರಬೇಕು. 100 ರೂಪೀಸ್ದು ಐ ಥಿಂಕ್, ಗೊತ್ತಿಲ್ಲ. ನೋಡೋಣ, ಒಂದು ನಿಮಿಷ ನೋಟಿಸ್ಕೊಂಡು ನೋಡಿ ಆಮೇಲೆ ತೋರಿಸ್ತೀನಿ. ವಾಪಸ್ಸು ಹೆಂಗಿದೆ ಅಂತ ತೋರಿಸ್ಬೇಕಲ್ಲ ಮೆಟ್ಲು. ಸಖತ್ ಜಾಗ ಗುರು. ರಾಣಿ ಕಿ ವಾ ಎಲ್ಲಿದೆ ಬೇಕಲ್ಲ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಭಾರತದ ಅತ್ಯಂತ ಸುಂದರವಾದ ಮತ್ತು ವಿಶಿಷ್ಟವಾದ ಸ್ಮಾರಕಗಳಲ್ಲಿ ಒಂದಾದ ರಾಣಿ ಕಿ ವಾವ್ ಬಗ್ಗೆ ತಿಳಿಯೋಣ. ಇದು ಗುಜರಾತ್ ರಾಜ್ಯದ ಪಟಾಣ್ ಜಿಲ್ಲೆಯಲ್ಲಿದೆ. ಇತಿಹಾಸ ಮತ್ತು ಹಿನ್ನೆಲೆ. ಇದನ್ನು 11ನೇ ಶತಮಾನದಲ್ಲಿ ಸೋಲಂಕಿ ರಾಜವಂಶದ ರಾಣಿ ಉದಯಮತಿ ಅವರು ತನ್ನ ಪತಿ ರಾಜ ಭೀಮದೇವನ ನೆನಪಿಗಾಗಿ ನಿರ್ಮಿಸಿದರು. ಇದು ಕೇವಲ ಬಾವಿಯಲ್ಲ, ಇದನ್ನು ತಲೆಕೆಳಗಾದ ದೇವಾಲಯದಂತೆ, ಅಂದರೆ ಇನ್ವರ್ಟೆಡ್ ಟೆಂಪಲ್ ಅಂತ ಕಾಣುವ ಅದ್ಭುತ ವಾಸ್ತುಶಿಲ್ಪ. ವಿಶಿಷ್ಟ ವಿನ್ಯಾಸ. ಇದು ಸುಮಾರು 64 ಮೀಟರ್ ಉದ್ದ, 20 ಮೀಟರ್ ಅಗಲ ಮತ್ತು 27 ಮೀಟರ್ ಆಳ ಹೊಂದಿದೆ. ಇದರಲ್ಲಿ ಒಟ್ಟು 7 ಅಂತಸ್ತುಗಳಿವೆ. ಪ್ರತಿ ಅಂತಸ್ತಿನಲ್ಲೂ ಅದ್ಭುತವಾದ ಕೆತ್ತನೆಗಳನ್ನು ನಾವು ನೋಡಬಹುದು. ಇಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮುಖ್ಯ ಶಿಲ್ಪಗಳು ಮತ್ತು 1000ಕ್ಕೂ ಹೆಚ್ಚು ಸಣ್ಣ ಕೆತ್ತನೆಗಳಿವೆ. ಕಲಾಕೃತಿಗಳ ವೈಶಿಷ್ಟ್ಯ. ಇಲ್ಲಿ ವಿಷ್ಣುವಿನ ದಶಾವತಾರಗಳು, ಅಪಸರೆಯರು, ಸಾಧುಗಳು ಮತ್ತು ಸುಂದರವಾದ ಭಂಗಿಗಳಲ್ಲಿರುವ ಮಹಿಳೆಯರ ಶಿಲ್ಪಗಳು ಮನಸೆಳೆಯುತ್ತವೆ. ನೂರಾರು ವರ್ಷಗಳ ಕಾಲ ಈ ಬಾವಿ ಸರಸ್ವತಿ ನದಿಯ ಪ್ರವಾಹದಿಂದಾಗಿ ಮರಳಿನಲ್ಲಿ ಹೂತು ಹೋಗಿತ್ತು. 1980ರ ದಶಕದಲ್ಲಿ ಇದನ್ನು ಭಾರತೀಯ ಪುರಾತತ್ವ ಇಲಾಖೆ ಅಂದರೆ ASI ಹೊರತೆಗೆದಾಗ ಇದರ ಸೌಂದರ್ಯ ಲೋಕಕ್ಕೆ ತಿಳಿಯಿತು. ವಿಶೇಷತೆಗಳು. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ. 2014ರಲ್ಲಿ ಇದಕ್ಕೆ ಯುನೆಸ್ಕೋ ಮಾನ್ಯತೆ ನೀಡಲಾಯಿತು. ನಮ್ಮ 100 ರೂಪಾಯಿ ನೋಟು. ನೀವು ಗಮನಿಸಿರಬಹುದು, ಭಾರತದ ಹೊಸ 100 ರೂಪಾಯಿ ನೋಟಿನ ಹಿಂಭಾಗದಲ್ಲಿ ಈ ರಾಣಿ ಕಿ ವಾವ್ ಚಿತ್ರವಿದೆ. ಇದು ನಮ್ಮ ದೇಶಕ್ಕೆ ಈ ಸ್ಮಾರಕದ ಮೇಲಿರುವ ಗೌರವವನ್ನು ತೋರಿಸುತ್ತದೆ. ಸಮಾರೋಪ. ನೀವು ಎಂದಾದರೂ ಗುಜರಾತ್ಗೆ ಹೋದರೆ ಈ ಅದ್ಭುತ ಕಲಾಕೃತಿಯನ್ನು ನೋಡಲು ಮರೆಯಬೇಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದೇ 100 ರೂಪಾಯಿ ಹಿಂದೆ. ಇದೇ 100 ರೂಪಾಯಿ ಹಿಂದೆ ಇರೋ 100 ರೂಪಾಯಿ ತೆಗ್ದು ನೋಡಿ. ಇದೇ ಇರೋದು ನಿಮ್ಮ 100 ರೂಪಾಯಿ ಹಿಂದೆ. ಇಟ್ ಈಸ್ ದಿ ರಾಣಿ ಕಿ ವಾವ್. ನೈಸ್ ಆಗಿದೆ, ತುಂಬ ಸಖತ್ತಾಗಿದೆ ಮಾತ್ರ. ಕೊಡ್ಬಿಡಲ್ಲ ಪ್ಲೀಸ್. ನೋಡಿ, ಅದು ಅನಂತ ಪದ್ಮನಾಭ ಸ್ವಾಮಿ. ಅದು ಎಸ್, ಹೊರಟ್ವಿ. ದಟ್ ಈಸ್ ರಾಣಿ ಕಿ ವಾವ್ ಫಾರ್ ಯು ಗೈಸ್. ಇದ್ರಲ್ಲ, ಎಸ್, ಶಿಟ್, ಈ ಥರ ಇದೆ.
ಎಲ್ಲದರಲ್ಲೂ ನೋಡಿ, ಫೋನಲ್ಲಿ, ಕ್ಯಾಮ್ರಲ್ಲಿ, ಯಾವುದ್ರಲ್ಲೂ ಮಿಸ್ ಆಗಬಾರ್ದು. ಹೊರಟ್ವಿ ರಾಣಿಕಿ ವಾಯಿಂದ ಮೇಲೊಂದು ರೌಂಡ್ ಹೋಗ್ತೀವಿ ಆ ಕಡೆ, ಅಷ್ಟೇ. ಲೆಟ್ಸ್ ಗೋ ಟು ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್ ಇನ್ 25 minutes. 20 minutes ಹೊರಡ್ತೀವಿ. 25 minutes ಅಲ್ಲಿಗೆ ಹೋಗೋದು ಹೊರಡೋಕ್ಕೆ ಇನ್ನೊಂದು ನೆಕ್ಸ್ಟ್ ಡೆಸ್ಟಿನೇಷನಿಗೆ. ಇಲ್ಲಿ ಫುಲ್ಲು ಗಾರ್ಡನ್ ಇದೆ, ಫುಲ್ ಚಿಲ್ ಮಾಡ್ತಾ ಇದ್ದಾರೆ ಎಲ್ಲರೂ. ಮೇಲ್ಕ್ಕೆ ಹೋಗೋಣ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಏನಾದರೂ ಹೇಳಿ. ಹಿಂಗೆ ನೋಡಿ, ಇದು ಟಾಪ್ ವ್ಯೂ. ಸಿ ದ ಟಾಪ್ ವ್ಯೂ. ದಿಸ್ ಈಸ್ ದ ಟಾಪ್ ವ್ಯೂ ಗೈಸ್. ಕಾಣಲ್ಲ ಇಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನೋಡಿ. ದಿಸ್ ಈಸ್ ದ ಟಾಪ್ ವ್ಯೂ ಅಷ್ಟೇ. ಹೌಸ್ ಇಟ್? ಇಲ್ಲ, ಈಗ ನೀರು ಕಾಣ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ. ಓಕೆ, ಹೊರಟ್ವಿ ಗಾಯ್ಸ್ ಇಲ್ಲಿಂದ. ಸಿಗ್ತೀವಿ ಮುಂದೆ. ಇನ್ನು ಹೆಲ್ಮೆಟ್ ಕ್ಯಾಮ್ರಲ್ಲಿ ಸಿಗ್ತೀನಿ. ಇದೆ ಲಾಸ್ಟ್ ಒಂದು ಸತಿ ನೋಡಿಬಿಡಿ, ಹೆಲ್ಮೆಟಲ್ಲಿ ಸಿಗ್ತೀನಿ ಇನ್ನು. ಓಕೆ, ಬಾಯ್. ನೀನದು ಬುದ್ಧಿ ಹೇಳಿದ್ದು, ಬೈದಿದ್ದಲ್ಲ. ಸೇಫಾಗಿ ನೋಡ್ಕೋಬೇಕು ವಸ್ತುನ ಅಂತ, ಅದರಲ್ಲೇನಿದೆ. ಓಕೆ ಗಾಯ್ಸ್, ಹೊರಟ್ವಿ. ಓ, ಇನ್ನು ನೆಕ್ಸ್ಟು ಕಚ್. ನೆಕ್ಸ್ಟ್ ಕಚ್, ದ ರನ್ ಆಫ್ ಕಚ್, ದ ವೈಟ್ ಡೆಸರ್ಟ್. ವಿ ಆರ್ ಗೋಯಿಂಗ್. ಬೇಡ ಶಾಶು ಅಣ್ಣ. ಹೊರಟ್ವಿ ಇಲ್ಲಿಂದ, ದ ರಾಣಿಕಿ ವಾಯಿಂದ ಹೊರಟಿದ್ದೀವಿ. ಗೋಯಿಂಗ್ ನೌ ಟು ದ ರನ್ ಆಫ್ ಕಚ್, ದ ವೈಟ್ ಡೆಸರ್ಟ್. ಫುಲ್ ಒಳಗೆಲ್ಲ ಗಾಯ್ಸ್ ಒಂದು 10 ನಿಮಿಷ ನಿಲ್ಲಿಸಿದ್ರೆ ಸಾಕು, ಒಳಗೆಲ್ಲ ಫುಲ್ಲು ಬೆವ್ರು ಕಿತ್ಕೊಂಡು ಹೋಗಿದೆ. ಜಾಕೆಟ್ ಏನು ಮಾಡೋದು, ಜಾಕೆಟ್ ಇಟ್ಟರೆ ಬ್ಯಾಗು ಸರಿಯಾಗಲ್ಲ, ಹಿಂದ್ಗಡೆ ಏನೇನೋ ಆಗುತ್ತೆ, ಚಿತಾಲ್ಪತಾಲ್. ಅದು ಬ್ಯಾಗ್ ಫುಲ್ ಆಗುತ್ತಾ, ಹಾಗಾಗಿ ಜಾಕೆಟ್ ಇಟ್ಟಿಲ್ಲ. ಗಾಯ್ಸ್, ಬ್ಯಾಕ್ ಆನ್ ಹೈವೇ. 310 kilometers ಫಾರ್ ದೋರ್ಡು, 300 ಎಷ್ಟೋ ಕಿಲೋಮೀಟರ್ಸ್ ಫಾರ್ ಭುಜ್ ಅಂತ ಇತ್ತು. ನೋಡೋಣ, ಲೆಟ್ಸ್ ಸಿ. ರೋಡ್ಸ್ ಹೆಂಗಿದೆ ಗೊತ್ತಿಲ್ಲ, ಆದರೆ 5 hours ತೋರಿಸ್ತಾ ಇದೆ ಅಂದರೆ 300 kilometersಗೆ ಇಟ್ಸ್ 5.25 hours ತೋರಿಸ್ತಾ ಇದೆ ಅಂದರೆ ದ ರೋಡ್ ಶುಡ್ ಬಿ ಆಸಮ್, ನಾಟ್ ಓನ್ಲಿ ಗುಡ್, ಇಟ್ ಶುಡ್ ಬಿ ಓಸಮ್. ಓಕೆ, ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಅಂತ. ಬಾಯ್. ಎನಿಥಿಂಗ್ ಇಂಟ್ರೆಸ್ಟಿಂಗ್, ದೆನ್ ಐ ವಿಲ್ ಟರ್ನ್ ಆನ್ ದಿ ಕ್ಯಾಮ್ರಾ. ಇಫ್ ನಥಿಂಗ್ ಈಸ್ ಇಂಟ್ರೆಸ್ಟಿಂಗ್, ದೆನ್ ಐ ವಿಲ್ ಟರ್ನ್ ಆಫ್ ದ ಕ್ಯಾಮ್ರಾ. ಓಕೆ, ಬಾಯ್. ಎಸ್ ಗಾಯ್ಸ್, ಹಲೋ, ವಿ ಬ್ಯಾಕ್. ಸಖತ್ತಾಗಿರೋ ಒಂದು ಹೈವೇಲಿ ಬಂದ್ವಿ. 120 kilometers ಇದೆ ಇನ್ನು. ಧೋಲಾವೀರೆಗೆ.
ಧೋಲಾವೀರ ಕಡೆ ಹೊರಟಿದ್ದೀವಿ ಈಗ. ಭುಜ್ 235, ಧೋಲಾವೀರ 280, ಲಖ್ಪತ್ಗೆ ಕಿಲೋಮೀಟ್ರೇ ಇಲ್ಲ, ಸುಮ್ಮನೆ ಇದೆ. ನೈಸ್ ಬ್ರೋ. ಅದೇ ಕಣೋ BMW. ಹಾಂ ಎಂಥದ್ದು ಇದು ಯಪ್ಪ, ವಾಟ್ ದ ಹೆಲ್ ಇನ್ ದ ಬ್ರೋ. ಅದೇನೋ ಅಲ್ಲಿ ಗ್ರೀನ್ ಕಲರ್ ಏನೋ ಒಂದಿದೆ. ಬೆರ್ನೇವ್ಟ್ ಈಸ್ ಗೋಯಿಂಗ್ ಆನ್. ನೋಡಿ ಗಾಯ್ಸ್, ವಿ ಆರ್ ಎಂಟರಿಂಗ್ ಅಂತ ಇಲ್ಲಿಂದನೇ ಗೊತ್ತಾಗ್ತಾ ಇದೆ ಒಂದು ರೇಂಜಿಗೆ. ವಾಟ್ ದ ಸನ್ ಬ್ರೋ. कोई नहीं पूछेगा गाइस. हाँ गाइस, ವಾಟ್ ಆ ವ್ಯೂ ಗೈಸ್ ಮಾತ್ರ. ಹಾಂ ಸನ್ಸೆಟ್ ಬೇರೆ ಆಗ್ತಿದೆ. ಹಾಂ ಮುಂದೆ ನೋಡಿ, ವಾಟರ್ ರೋಡ್ ಏನಿಲ್ಲ, ಫುಲ್ಲು ದೂರದಿಂದ ಒಂದು 20,000 ಕಿಲೋಮೀಟರ್ ಕಾಣ್ತಿದೆ ಅನ್ಸುತ್ತೆ. ಅಲ್ಲೊಂದು ನೋಡಲ್ ಗಾಳಿ ಧೂಳು ಬೂಸ್ಕೊಂಡು ಮಹೀಂದ್ರ ಥರದ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅನ್ಸುತ್ತೆ. ಇಲ್ಲಿ ಬೇಡ, ಅಲ್ಲೆಲ್ಲಾದ್ರೂ ಮಾಡೋಣ. ಎಸ್ ಗೈಸ್, ಕಚ್ಚಿಗೆ ಇಳಿಸ್ಬೇಕಲ್ಲ, ಕಚ್ಚಿಗೆ ಇಳಿಸ್ಬೋದು. ಎಸ್ ಗಾಯ್ಸ್ ನೋಡಿ, ಒಂದು ಕ್ರೇಜಿ ಲೊಕೇಶನಿಂದ ಹೊರಟ್ವಿ ಈಗ. ಸನ್ಸೆಟ್ ಆಗ್ತಾ ಇದೆ ಅಲ್ಲಿ. ನಾಳೆಯಿಂದ ಇನ್ನೂ ಕ್ರೇಜಿ ವ್ಯೂಸ್ ಇರುತ್ತೆ. ಇದು ಇನ್ನೂ ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ, ಜಸ್ಟ್ ಡೆಸರ್ಟ್ ಥರ ಇದೆ ಇದು. ನಾಳೆಯಿಂದ ಅಂತೂ ಆಹಾ ಸುಕುಮಾರಿ ಹುಕುಮಾರಿ ಅಂತ ಸಖತ್ತಾಗಿರುತ್ತೆ. ಫುಲ್ ವೈಟು. ಇದು ಟ್ರೈಲರೇ ಭಯ, ಪಿಕ್ಚರ್ ಅಭಿ ಬಾಕಿ. ನೋಡಿ ಎಷ್ಟು ದೂರ ಅಂದರೆ ಒಂದು 50-60 ಕಿಲೋಮೀಟ್ರ್ ತನಕ ಏನೂ ಇಲ್ಲ ಅನ್ಸುತ್ತೆ. ಅಷ್ಟು ಕಾಣ್ತಾ ಇರ್ಬೋದೇನೋ ನಮಗೆ. ಸಖತ್ತಾಗಿದೆ. ಕ್ಯಾಮಲ್ ಒಂದು 4-5 ಸಿಕ್ಕಿತ್ತು, ಆದರೆ ನಿಮಗೆ ತೋರಿಸ್ಲಿಲ್ಲ. ಇರಲಿ, ಕ್ಯಾಮಲ್ ತೋರಿಸೋಣ, ಹತ್ತಿರದಿಂದ ತೋರಿಸೋಣ. ಅದೇನು ದೂರದಲ್ಲಿ ಹೋಗ್ತದೆ ತೋರಿಸೋದು. ಒರಿಜಿನಲ್ ಕ್ಯಾಮಲ್ಸ್ ನಾನು ಮುರುಡೇಶ್ವರ ವ್ಲಾಗಲ್ಲಿ ನೋಡಿರ್ತೀರಾ. ಡೂಪ್ಲಿಕೇಟ್ ಅಂದರೆ ಒರಿಜಿನಲ್ಲೇ ಈ ಥರ ಆಪ್ಷನ್ ಎಲ್ಲ ಇದೆಯಾ? ಓ ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಮಧ್ಯ ರೋಡಲ್ಲಿ ಬರ್ತಾವನೆ ಬಾಸು. ಬ್ರಿಡ್ಜ್ ಇದ್ದಲ್ಲಿ ಎತ್ತಾಗ್ತಿದೆ ಇವನಿಗೆ, ಪ್ರದೀಕಿಗೆ, ನನಗಲ್ಲ. ಐಮ್ ಆಲ್ ಗುಡ್ ಬ್ರೋ, ಐಮ್ ಆಲ್ ಗುಡ್. ಅದೇನೋ ಇದೆ ಅಲ್ಲಿ, ಅಲ್ಲೊಂದು ಉದ್ದಕ್ಕೆ ಇಷ್ಟು ಉದ್ದ ನಿಮಗೆ ಕಾಣ್ತಾ ಇಲ್ಲ ಅನ್ಸುತ್ತೆ. ಉದ್ದ ಇದೆ ಹಿಂಗೆ, ಸುಮ್ಮನೆ ಒಂದು ಕಡ್ಡಿ ಥರ, ಅಷ್ಟು ಉದ್ದ ಕಡ್ಡಿ ಥರ ಇದೆ. What the hell is that, bro? What the hell is that? ಏನೋ ಗೊತ್ತಿಲ್ಲ ಏನು ಅಂತ, ನೋಡೋಣ. ಖೌಡಾ 143. ಏನೋ ಕ್ರೇಜಿ ಕಟ್ಟವ್ರೆ. ಏನಿರ್ಬೋದು, ಏನು ಅಂತಾನೆ ಗೊತ್ತಾಯ್ತಾ ಇಲ್ವಲ್ಲ. ಅಬ್ಬಾ ಎಂಥ ರೋಡ್ ಗುರು. ಎಲ್ಲಿ ಇದರಲ್ಲಿ ಎಲ್ಲಿ ರೆಕಾರ್ಡ್ ಮಾಡೋದು, ಎಲ್ಲಿ ಸ್ಟಾಪ್ ಮಾಡಲಿ ಹೇಳಿ ನಾನು. ಬ್ಯಾಟ್ರಿ ಖಾಲಿ ಆಗೋ ತನಕ. ಇದರಲ್ಲಿ ಚಿಕ್ಕದಾಗಿ ಇದಿದೆ, ವಯರ್ ಇದೆ. ಏನಕ್ಕೆ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲಪ್ಪ. ಏರೋಪ್ಲೇನಿಗೆ ಗೊತ್ತಾಗ್ಲಿ ಅಂತ ಇರ್ಬೋದೇನೋ ಏನಾದರೂ. ಚಿಕ್ಕದಾಗಿ ವಯರ್ ಇದೆ ಇದರಲ್ಲಿ, ಆಚೆ ಈಚೆ. ಲುಕ್ ಅಟ್ ದ ರೋಡ್ ಗಾಯ್ಸ್. ಫಿಸ್ಟ್ ಯಾಪ, ಏನ್ ಗುರು ಇದು. ಇದೆಲ್ಲ ನೀರು ತುಂಬಿದ್ದಾಗ ಹೆಂಗಿರ್ಬೋದು ನೋಡೋಕ್ಕೆ, ಅಲ್ವಾ?
ಓ ಓ ಓ ಓ ವಾಟ್ ಸೈಕ್ ಗುರು ಮಾತ್ರ ಫುಲ್ ಸೈಕ್ ಅನ್ಕೊಳ್ಳಿ. 2 ಕಿಲೋಮೀಟ್ರು ಇದು ಒಂದು 10 ಕಿಲೋಮೀಟ್ರ್ ಇಲ್ಲ ಕಾಣ್ತೈತೆ ಗುರು. ಅಲ್ಲಿ ತನಕ ಇದೆ ರೋಡ್, ಇಲ್ಲಿ ತನಕ ಇದೇ ರೋಡಲ್ಲಿ ಹೋಗ್ಬೇಕು. ಪಂಚರ್ ಆಗಿದೆ ಗುರು ಪಾಪ. ಏನೇನಂದ್ರೆ ಏನೇನಿಲ್ಲ ಇಲ್ಲಿ, ಫುಲ್ ಖಾಲಿ ಖಾಲಿ ಎಲ್ಲ ಜಾಲಿ. ನಿಮಗೂ ಕಾಣ್ತಾ ಇರ್ಬೋದಲ್ಲಿ, ನಿಮಿಷ ನಿಮಗೆ ಕಾಣ್ತಾ ಇಲ್ಲ ಅಂದರೆ ಈಗ ಕಾಣಿಸ್ತೀನಿ. ಈಗ ಕಾಣ್ತಾ ಇರ್ಬೋದು ನಿಮಗಲ್ಲಿ. ಈಗ ಕಾಣ್ತಾ ಇರುತ್ತೆ ನೋಡಿ. ವಾಟ್ ಬ್ರೋ, ವಾಟ್ ದಿಸ್ ವಾಟ್ ಇನ್ ದ ಯೂನಿವರ್ಸ್ ಇಸ್ ದಿಸ್ ಬ್ರೋ? ಇದೊಂಥರ ಡೆಸರ್ಟ್ ಥರ ಇದೆ ಇಲ್ಲೆಲ್ಲ. ಅಂದರೆ ಅದೇ ಮಳೆ ಬಂದಿದ್ದಾಗ ನೀರು ಫುಲ್ ತುಂಬಲ್ಲ ಅನಿಸುತ್ತೆ. ತುಂಬಿದ್ರೂ ತುಂಬಿತ್ತು, ಹೇಳಂಗಿಲ್ಲ ಅಲ್ವಾ ಗೈಸ್. ಗೋಯಿಂಗ್ ಟು ಧೋಲಾವೀರ ಅನ್ನಲ್ಲ, ಈ ರೋಡ್ ನೋಡಿ ಒಂದು 4-5 ಕಿಲೋಮೀಟ್ರ್ ಆಯ್ತು ಅನ್ಸುತ್ತೆ. ಹಿಂಗೆ ಸ್ಟ್ರೇಟ್ ಇದೆ, ಏನು ಅಲ್ಲಾಡ್ತಿಲ್ಲ ಆಚೆ ಈಚೆ. ಬಟ್ ಲೆಫ್ಟ್ ರೈಟ್ ಲುಕ್ಸ್ ಗುಡ್ ಅನಿಸುತ್ತೆ ಇನ್ ಡೇ ಲೈಟ್. ಆ ಗಾಡಿ ಒಂದು ಅರ್ಧ ಗಂಟೆಯಿಂದ ಕಾಣ್ತೈತೆ, ಇನ್ನೂ ಹತ್ರನೂ ಅದು ನಮ್ಮ ಹತ್ರ ಬರ್ತಿಲ್ಲ, ನಾವು ಅದ್ರ ಹತ್ರ ಹೋಗ್ತಿಲ್ಲ. ಮೇಬಿ ಗಾಳಿ ಸಖತ್ ಹೊಡಿತಾ ಇದೆ ಗೊತ್ತು, ಹೊಡಿಲಿ, ಇಟ್ಸ್ ಓಕೆ. ಬಟ್ ಯಾ ವಿ ಆರ್ ಗೋಯಿಂಗ್. ಎಲ್ಲಿ ಗುರು ಎಂತ ಬಿಸಿ ಇದೆ ಅಂದರೆ ಬೆಚ್ಚಗಿದೆ ಮಾತ್ರ. ಚಳಿ ಆಗ್ತಿತ್ತು, ಹೆವಿ ಚಳಿ ಆಗ್ತಿತ್ತು. ಒಂದೇ ಸತಿ ಒಳ್ಳೆ ಬಿಸಿ ಆಯಿತು, ಖುಷಿ ಆಯಿತು. ಹುಳ ಮಾತ್ರ ಒಂದು ಸಾರಿ ಮೊಕ ಗಿಕ ಎಲ್ಲ ಪುಡಿ ಆಗೋಗಿದೆ ಹುಳನ ಇಟ್ಕೊಂಡು. ಶುಡ್ ಕ್ಲೀನ್ ದ ಫೇಸ್ ಆಫ್ಟರ್ ಗೋಯಿಂಗ್ ಟು ರೂಮ್. ಓ ಇಲ್ಲೆಲ್ಲ ನೀರು ತುಂಬೈತಾ ಅಂತ ಲೆಫ್ಟಲ್ಲಿ ರೈಟಲ್ಲಿ. ಗೈಸ್ ತುಂಬ ಕ್ರೇಜಿ ಇರಬೇಕು ಇಲ್ಲಿ. ನಾವು ರಾತ್ರಿ ಹೋಗ್ತಾ ಇದ್ದೀವಿ, ಇಟ್ಸ್ ಓಕೆ. ನೀರು ತುಂಬಿದೆ, ರಿಫ್ಲೆಕ್ಷನ್ ಹೊಡಿತಾ ಇದೆ ನೋಡಿ.